ಆತ್ಮೀಯ ಗುರುಬಂಧುಗಳೇ, ನನ್ನ ಹೆಸರು ಗಿರಿಜಾಂಬ. ನನ್ನ ಹುಟ್ಟೂರು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಣ್ಕಟ್ಟೆ. ವಿದ್ಯಾಭ್ಯಾಸ ಎಲ್ಲ 10ನೇ ತರಗತಿವರೆಗೆ ಕಣ್ಕಟ್ಟೆ ಮತ್ತೆ ಮಂಡ್ಯದಲ್ಲಿ ಪದವಿ ವಿದ್ಯಾಭ್ಯಾಸ. ಮದುವೆಯಾದ ನಂತರ ಪತ್ರಿಕೋದ್ಯಮದಲ್ಲಿ ಆಯ್ಕೆ ಮಾಡಿಕೊಂಡು ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ರಾಜ್ಯ ಮಟ್ಟದ ಕಾದ್ರಿ ಶಾಮಣ್ಣ ಅಳಸಿಂಗ ಪೆರಮಾಳ್ ಪ್ರಶಸ್ತಿಯು ಕೂಡ ನನಗೆ ಆ ಪತ್ರಿಕೋದ್ಯಮದಲ್ಲಿ ಲಭಿಸಿದೆ. ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಾಗ ಮನಸ್ಸಿಗೆ ಅಂತ ತೃಪ್ತಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಸನಾತನ ಧರ್ಮದ ಪರವಾಗಿ ಕೆಲಸ ಮಾಡಬೇಕು ಅನಿಸಿ ಮುಂದೆ ವಿಪ್ರವಾಹಿನಿ ಎನ್ನುವಂತ ಒಂದು ಪಾಕ್ಷಿಕ ಪತ್ರಿಕೆ ಆರಂಭ ಮಾಡಿದ್ವಿ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ತಿದ್ರು, ಆದ್ರೂ ಪತ್ರಿಕೆ ಹೊರತರ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ಸಕರಾಯಪುರದ ಅವಧೂತ ಶ್ರೀ ವೆಂಕಟಾಚಲ ಗುರುನಾಥರ ವಿಚಾರ ಅವರಿವರು ನಮ್ಮೊಂದಿಗೆ ಹೇಳುತ್ತಿದ್ದರು. ಮತ್ತೆ ಕೆಲವರು ಶಾಸ್ತ್ರ ಹೇಳ್ತಾರೆ, ಹೋದವರೇ ಅವರೇ ಏನಾದ್ರೂ ಕೊಟ್ಟು ಕಳಿಸ್ತಾರೆ, ಏನನ್ನು ಅವ್ರು ತೆಗೆದುಕೊಳ್ಳೋದಿಲ್ಲ ಅಂತ ಹೀಗೆ ಅವರಿವರಿಂದ ತಿಳಿದು ಕೇಳ್ತಾ ಇದ್ವಿ. ನಾವು ಒಮ್ಮೆ ಹೋಗಿ ಗುರುನಾಥರ ದರ್ಶನ ಮಾಡ್ಬೇಕು ಅಂತ ಅನ್ನಿಸ್ತು. ಆ ಸಂದರ್ಭದಲ್ಲಿ ನಾನು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವರು ನಮ್ಮನೆಯವ್ರು ಬಂದು ಸಕರಾಯಪಟ್ಟಣಕ್ಕೆ ಹೋಗೋಣ ಅಂದ್ರು. ನಾನು ಬಲವಂತವಾಗಿ ನಮ್ಮ ಅಕ್ಕನ್ನ ನೀನು ಬಾ ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ. ಹೋಗುವಾಗ ಅವರು ಸಿಗಲ್ಲ ಅಂದ್ಲು ನಮ್ಮಕ್ಕ. ಹಾಗಂದಾಗ ನಾನು ಹಾಗೇನಿಲ್ಲ, ನೋಡೋಣ ಬಾ, ಸಿಕ್ಕರೆ ಗುರುಗಳನ್ನ ನೋಡೋದು, ಇಲ್ಲೇ ಹೋದ್ರೆ ಅಯ್ಯನ್ ಕೆರೆ ನೋಡೋದು ಅಂತ ಹೇಳಿ ಅನ್ಕೊಂಡು ಹೋದೆ. ನಾವು ನೋಡಿದ್ದು ಅಯ್ಯನ್ ಕೆರೆನೆ, ಗುರುನಾಥರು ಸಿಗಲಿಲ್ಲ. ಆಮೇಲೆ ಸ್ವಲ್ಪ ದಿನ ಕಳೆದಿತ್ತು. ನವೆಂಬರ್ 2002ರಲ್ಲಿ ನಾವು ಚಿಕ್ಕಮಂಗ್ಳೂರ್ ಹತ್ರ ಲಕ್ಷ್ಮೀಪುರ ಅಂತ ಒಂದು ದತ್ತನ ಕ್ಷೇತ್ರ ಇದೆ, ಅಲ್ಲಿಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಆ ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿದ್ವಿ. ಬಾಗಿಲು ಹಾಕ್ಬಿಟ್ಟಿತ್ತು ದೇವಸ್ಥಾನದ್ದು. ಅಷ್ಟರಲ್ಲಿ ಅರ್ಚಕರ ಪತ್ನಿ ಬಂದು ದರ್ಶನ ಮಾಡಿ ಪೂಜೆಗೆ ಒಂದು ಅವಕಾಶ ಇಲ್ಲ, ಅರ್ಚಕರೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು. ನಾವು ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡೋಗಿದ್ದನ್ನ ಅವ್ರಿಗೆ ಕೊಟ್ಟು ದತ್ತಾತ್ರೇಯರಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ಕೂತ್ಕೊಂಡ್ವಿ. ಬಸ್ಸಿಗಾಗಿ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಒಂದು ಮೆಟಾಡೋರ್ ಬಂದು ನಿಂತಿದ್ದು ಸಕ್ರಾಯಪಟ್ಟಣ ಕಡೂರು ಅಂತ ಕೂಗ್ತಾ ಇತ್ತು. ನಮ್ಮ 3 ಜನರಿಗೂ, ನಾನು, ನಮ್ಮನೆಯವರು ಮತ್ತೆ ನನ್ನ ಮಗಳು ಜೊತೆ ಹೋಗಿದ್ವಿ. 3 ಜನರಿಗೂ ಸಕ್ರಾಯಪಟ್ಟಣಕ್ಕೆ ಹೋಗ್ಬೇಕು ಅಂತ ಒಂದೇ ಮನಸ್ಸಿನಲ್ಲಿ ಬಂತು. ವ್ಯಾನ್ ಹತ್ತಿ ಸಕ್ರಾಯಪಟ್ಟಣದಲ್ಲಿ ಇಳಿದ್ವಿ. ಸೀದಾ ಗುರುಗಳ ಮನೆಗೆ ಹೋದಾಗ ಬಹಳ ಮಂದಿ ಗುರುಗಳಿಗಾಗಿ ಕಾಯ್ತಾ ಕೂತಿದ್ರು. ಹೋಗಿ ನಾವು ಕೂತ್ಕೊಂಡ್ವಿ. ಸ್ವಲ್ಪ ಸಮಯ ಕಳೆದಿರಬಹುದು. ಬಿಳಿ ಪಂಚೆ ಧರಿಸಿದ, ಬಿಳಿ ಕೂದಲು, ಉದ್ದಗಡ್ಡದ ತೇಜಸ್ವಿ ವ್ಯಕ್ತಿಯವರು ನಮ್ಮ ಎದುರಿಗೆ ಬಂದು ನಿಂತರು. ನಮಗೆ ಅವರು ಗುರುಗಳು ಎಂದು ಸಹ ತಿಳಿಲಿಲ್ಲ. ಯಾಕೆ ಅಂದ್ರೆ ಇದೇ ಮೊದಲು ನಾವು ಅಲ್ಲಿಗೆ ಬಂದಿರೋದ್ರಿಂದ ಅವರೇ ಗುರುಗಳು ಅಂತ ಗೊತ್ತಾಗ್ಲಿಲ್ಲ. ಅವರು ಸೀದಾ ನನ್ನ ಕಡೆ ತಿರ್ಗಿ, ನೀನ್ ಶಾಂತ ಅಲ್ವೇ ಅಂತ ಕೇಳಿದ್ರು. ನನಗೆ ಪರಮಾಶ್ಚರ್ಯ. ಹೌದು ಎಂದೆ. ನನ್ನ ಅಣ್ಣ ಅಕ್ಕ ಎಲ್ಲರ ವಿಚಾರ, ನನ್ನ ಊರು ಕಣ್ಕಟ್ಟೆ ಎಂದು ಎಲ್ಲ ವಿವರಗಳನ್ನು ಅವರೇ ಹೇಳಿಬಿಟ್ರು. ನನಗೆ ಮುಂದೆ ಮಾತೇ ಬರಲಿಲ್ಲ. ಯಾಕೆಂದ್ರೆ ಇದೆಲ್ಲ ಇವ್ರಿಗೆ ಹೇಗ್ ಗೊತ್ತು ಅನ್ನೋ ಪ್ರಶ್ನೆ ನನ್ನೊಳಗೆ ಮೂಡಕ್ಕೆ ಶುರುವಾಯ್ತು. ನಮ್ಮನೆಯವ್ರ ಕಡೆಗೆ ತಿರ್ಗಿ, ನೀವು SSLCಲಿ ಮ್ಯಾಥ್ಸಿಗೆ ಟ್ಯೂಷನ್ಗೆ ಹೋಗ್ತಿದ್ರಿ ಅಲ್ವೇ ಅಂತ ಕೇಳಿದ್ರು. ಮತ್ತು ಆಶ್ಚರ್ಯ, ಇವ್ರು ಹೋಗ್ತಿದ್ದಿದ್ದು ಹೌದಂತೆ. ಆಮೇಲೆ ಮತ್ತೆ ಗುರುನಾಥರು ನನ್ನ ಕಡೆಗೆ ತಿರುಗಿ, ಕಣ್ಕಟ್ಟೆ ಕೆರೆ ತುಂಬಿ ಬಹಳ ವರ್ಷ ಆಗಿತ್ತು, ನೀರ್ ತುಂಬಿರ್ಲಿಲ್ಲ, ನಾನು ಹೋಗಿ ಒಂದ್ ಕ್ಯಾನ್ ನೀರ್ ಹಾಕಿ ಬಂದೆ, ನಿನಗ್ ಗೊತ್ತೇ ಅಂತ ಕೇಳಿದ್ರು. ಆಗ ನಾನು ಹೌದು, ಆ ಸಂದರ್ಭದಲ್ಲಿ ನಮ್ಮೂರ್ ಕೆರೆ ತುಂಬಿತು, ಎಷ್ಟೋ ವರ್ಷಗಳಿಂದ ತುಂಬಿರ್ಲಿಲ್ಲ, ಆ ಸಾರಿ ಕೆರೆ ತುಂಬಿ ಕೋಡಿ ಬಿದ್ದಿತ್ತು ಅಂತ ನಾನು ಹೇಳಿದೆ. ಅವಾಗ ಅವ್ರು ನಕ್ರು. ಆ ನಗು ಇನ್ನೂ ನಾನು ಮರೆಯೋಕೆ ಸಾಧ್ಯನೇ ಆಗಿಲ್ಲ. ನನಗೆ ಅವಧೂತರ ವಿಚಾರ ಅಷ್ಟೊಂದು ತಿಳಿದಿರ್ಲಿಲ್ಲ. ಹಾಗಾಗಿ ಎಲ್ಲವೂ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಅಲ್ಲಿ ನೋಡಿದಾಗ ನಾನು ಹಣ್ಣು ತಗೊಂಡೋಗಿದ್ದೆ ಗುರುಗಳಿಗೆ ಕೊಡ್ಲಿಕ್ಕೆ ಅಂತ. ಅದನ್ನ ಅವ್ರಿಗೆ ಕೊಡಕ್ಕೆ ಅಂತ ಹೋದೆ. ಆಗ ಅವರು ಇದನ್ನೆಲ್ಲ ಮನೇಲಿ, ಅವರು ಈ ಕಡೆ ಮನೇಲಿದ್ರು, ಆ ಮನೇಲಿ ಗುರುಗಳ ಮನೆಗೆ ಹೋಗಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪಾದಕೆ ಇದೆ, ಅದ್ರ ಮುಂದಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. ನಾನು ಹೊರಟೆ. ತಡಿ ಇಂದ್ರು. ಮತ್ತೆ ನಿಂತೆ. ಆಮೇಲೆ ನೀನ್ ಹೋಗುವಾಗ ಬಾಗ್ಲಲ್ಲಿ ನಿನ್ನನ್ನು ತಡಿತಾರೆ, ನೀನ್ ಯಾರು ಅಂದ್ರೆ ದೀಕ್ಷಿತ್ರ ಮೊಮ್ಮಗಳು ಅನ್ನೋ
ಅಂದ್ರು. ಮತ್ತೊಬ್ರು ತಡೀತಾರೆ, ಅವ್ರಿಗೂ ಅದನ್ನೇ ಹೇಳು. ಆಮೇಲೆ ಅಜ್ಜಿ ತಡೀತಾರೆ, ಅವರಿಗೂ ಅದನ್ನೇ ಹೇಳು ಅಂತ ಹೇಳಿದ್ರು. ಅದೇ ರೀತಿ ಎಲ್ಲಾರು ಬಾಗ್ಲಲ್ಲಿ ಒಬ್ರು ತಡೆದ್ರು, ಹಿಂಗೆ 3 ಜನ ತಡೆದ್ರು. ಲಾಸ್ಟ್ ಅಲ್ಲಿ ಅಜ್ಜಿಯವರು ಒಳಗೋಗುವಾಗ, ದೇವ್ರ ಮನೆ ಒಳಗೋಗುವಾಗ, ಯಾರಮ್ಮ ನೀನು ಅಂತ ಕೇಳಿದ್ರು. ನಾನು ದೀಕ್ಷಿತ್ರ ಮೊಮ್ಮಗಳು ಅಂದೆ. ಒಳಗೆ ಹೋಗು ಅಂದ್ರು. ದೇವ್ರ ಮನೆಗೆ ಹೋಗಿ ಹಣ್ಣನ್ನೆಲ್ಲ ಗುರುಗಳ ಪಾದಕ್ಕೆ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಚೆಗೆ ಬಂದೆ. ಅಜ್ಜಿ ಬಾಮ್ಮ ಕೂತ್ಕೊ ಅಂತ ಹೇಳಿ ಮಣೆ ಹಾಕಿ ನನ್ನ ಮಣೆ ಮೇಲೆ ಕೂರಿಸಿ ಅರಿಶಿಣ, ಕುಂಕುಮ, ಹೂವು, ಸೌಲಕ್ಕಿ ಎಲ್ಲ ಇಟ್ಟು ಕಳ್ಸಿರು. ಅದ್ ನೋಡಿದಾಗ ನನಗೆ ತವ್ರ ಮನೆಗೆ ಬಂದಂತ ಅನುಭವ ಅನ್ನಿಸ್ಬಿಡ್ತು. ಅಲ್ಲಿ ಮೊದಲೇ ಭೇಟಿಯಲ್ಲೇ ಮನಸ್ಸಿಗೆ ತುಂಬಾ ಗುರುಗಳ ಮನೇಲಿ ಬಹಳ ಬಹಳ ಆನಂದ ಅಂತ ಅನ್ನಿಸ್ತು. ಆ ಅಜ್ಜಿಯವರೇ ಶ್ರೀ ಗುರುನಾಥರ ಜನ್ಮದಾತೆ. ಎಂಥ ಪುಣ್ಯ ಅಂತ ನನಗೆ ಅನ್ನಿಸ್ತು. ಅವರನ್ನು ಸಹ ಅಲ್ಲಿ ದರ್ಶನ ಮಾಡುವಂತ ಮೊದಲನೇ ಅವಕಾಶ ನನಗೆ. ಆಮೇಲೆ ಹೀಗೆ ಹಲವಾರು ಬಾರಿ ಹೋಗ್ತಾ ಇದ್ವಿ. ನಿಜವಾಗಿಯೂ ಸಕ್ರಾಯಪಟ್ಟಣ ಅಂದ್ರೆ ಒಂದು ಗುರುಪಂಥದ ಸಾಮ್ರಾಜ್ಯ ಅಂದ್ರೆ ಏನು ತಪ್ಪಾಗಲಾರ್ದು. ರೂಢಿ ಮಾತಿನಲ್ಲಿ ಸಕ್ರಾಯಪಟ್ಟಣ ಅಂತ ಹೇಳಿ ಎಲ್ರೂ ಹೇಳ್ತಾರೆ. ನಿಜವಾಗಿಯೂ ಅದು ಸಕ್ರಾಯಪಟ್ಟಣನೇ. ಜನಸಾಮಾನ್ಯರ ಹೇಳುವಂತೆ ಅದು ಸಕ್ರಾಯಪಟ್ಟಣವೇ. ಏಕೆಂದ್ರೆ ಸಕ್ಕರೆ ರುಚಿ ಏನು ಅಂದ್ರೆ ಸಿಹಿ ಎಂದು ಬರೀ ಬಾಯಲ್ಲಿ ಹೇಳ್ಬಿಡ್ಬೋದು. ಅದನ್ನೇ ಬಾಯಿಗೆ ಹಾಕೊಂಡು ಸೌದಾಗ ಆಗುವ ಆನಂದವನ್ನ ವರ್ಣಿಸೋಕ್ ಪದಗಳು ಇಲ್ವೇ ಇಲ್ಲ. ಆ ರೀತಿಯ ಅನುಭವ ನನಗೆ ಆ ಗುರುಗಳ ಮನೆಯಲ್ಲಿ, ಆ ಸಕ್ರಾಯಪಟ್ಟಣದಲ್ಲಿ ತುಂಬಾ ಮನಸ್ಸಿಗೆ ಆನಂದವನ್ನುಂಟು ಮಾಡುವಂತ ಒಂದು ಸಕ್ಕರೆ ಸವಿದ ಅನುಭವನೇ ಪಟ್ಬಿಡ್ತು. ಆ ಸಕ್ರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರು ನನ್ನನ್ನು ಮೊದಲು ಶಾಂತ ಅಂತ ಯಾಕೆ ಹೇಳಿರು ಅಂತ ಮನೆಗ್ ಬರ್ತಾ ನಾನು ಆಲೋಚನೆ ಮಾಡ್ಕೋತಾ ಬಂದೆ. ನಮ್ಮೂರ್ಲೆಲ್ಲ ನನ್ನ ಶಾಂತ ಅಂತ ಕರಿತಿದ್ರು, ಆದ್ರೆ ನನ್ನ ಹೆಸರು ಗಿರಿಜಾಂಬ, ಯಾಕೆ ಅವ್ರು ಈ ಹೆಸರು ಕರೆದ್ರು ಅಂತ ತುಂಬಾ ಮನ್ಸಿಗೆ ಅದೇ ಪ್ರಶ್ನೆ ಹೇಳ್ತಾ ಇತ್ತು. ಆಮೇಲೆ ಗೊತ್ತಾಯ್ತು, ಗುರುಗಳ ಮನೆಗೆ ನಾವು ವಿಪ್ರವಾಹಿನಿ ಪತ್ರಿಕೆ ಕಳಿಸ್ತಾ ಇದ್ವಿ. ಅದರಲ್ಲಿ ಗಿರಿಜಾಂಬ ಅನ್ನೋ ಹೆಸರಿತ್ತು. ಅವರು ಆ ಹೆಸರು ಹೇಳಿದ ಶಾಂತ ಅನ್ನುವಂತ ಹೆಸರಿನಲ್ಲಿ ನನಗೆ ಒಂದು ಸೋಜಿಗವನ್ನೇ ಉಂಟು ಮಾಡಿಬಿಟ್ರು. ಆಮೇಲೆ ನಂತರ 2002ರಲ್ಲಿ ಗುರುಗಳ ದರ್ಶನ ಆದಂದಿನಿಂದ ಸುಮಾರು 2010 ಜುಲೈ ಅಂತ್ಯದವರೆಗೂ ಗುರುದರ್ಶನಕ್ಕಾಗಿ ಹೋಗಿ ಬರ್ತಾ ಇದ್ವಿ. ಯಾವಾಗಲೂ ನನಗೆ ಹೇಳೋರು, ನೀನು ಕೆಲಸನೆಲ್ಲ ಮುಗಿಸ್ಕೊಂಡ್ ಬಾ, ಕೆಲಸ ಇಟ್ಕೊಂಡ್ ಬರ್ಬೇಡ ಅಂತ ಹೇಳ್ತಾ ಇದ್ರು. ಒಮ್ಮೆ ನಾನು ಒಬ್ಳೆ ಸಕ್ರಾಯಪಟ್ಟಣಕ್ಕೆ ಹೋಗಿದ್ದೆ, ಏನೋ ಒಂದು ಕಾರಣಕ್ಕಾಗಿ ಹೋದೆ. ಅಲ್ಲಿ ಗುರುಗಳ ದರ್ಶನವೂ ಆಯ್ತು, ಅವ್ರ ಮನೇಲಿ ಪ್ರಸಾದನೂ ಆಯ್ತು. ಪ್ರಸಾದ ಎಲ್ಲ ಆದ್ಮೇಲೆ ಗುರುಗಳು ಅರಿಶಿಣ, ಕುಂಕುಮ, ಒಂದು 100 ರೂಪಾಯಿ ನೋಟು ಅವ್ರು ತಮ್ಮ ಸೊಂಟದಿಂದ ತೆಗೆದು ನನಗೆ ಕೊಟ್ರು. ಅವ್ರ ಕೈಯಲ್ಲಿ ಹಣವಾಗ್ಲಿ, ಅರಿಶಿಣ ಕುಂಕುಮದ ಪಟ್ನ ಆಗ್ಲಿ ಇರ್ಲಿಲ್ಲ. ಸೊಂಟಕ್ಕೆ ಕೈ ಹಾಕಿ ಅವ್ರು ಸುತ್ಕೊಂಡಿದ್ದ ಟವಲ್ನಿಂದ ಅದನ್ನ ತೆಕ್ಕೊಟ್ರು. ನನಗೆ ಬಹಳ ಸಂತೋಷ, ಆಶ್ಚರ್ಯ ಎರಡೂ ಆಯ್ತು. ಸುಮಾರು ಮಧ್ಯಾಹ್ನ 2:30 ಗಂಟೆ ಇರ್ಬೋದು. ನನ್ನ ತಿರುಗಿ ಹೆಂಗೆ ಹೇಳಿದ್ರು, ನೀನಿನ್ನು ಹೊರಡು ಅಂದ್ರು. ಎದ್ದು ನಮಸ್ಕಾರ ಮಾಡಕ್ ಹೊರಟೆ. ನಿಲ್ಲು ಅಂದ್ರು. ಯಾಕೆ ಅಂತ ಪ್ರಶ್ನೆ, ಒಂಥರ ನನ್ನೆಲ್ಲ ಪ್ರಶ್ನೆ ಮೂಡ್ತು. ಅವಾಗ ಅವ್ರ ಕಡೆಗೆ ನೋಡ್ದೆ. ನೀನು ಒಬ್ಳೆ ಬಂದಿದೀಯಾ, ನಿನಗ್ ನಾನು ಏನ್ ಆಶೀರ್ವಾದ ಮಾಡ್ಲಿ, ನೀನ್ ಮುಂದೆ ಬರುವಾಗ ನಿನ್ ಗಂಡನ ಜೊತೆಲಿ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಸರಿ, ಅಲ್ಲಿಂದ ಹೊರಟೆ. ನಾನು ಸುಮಾರು ನಮ್ಮ ವಿಪ್ರವಾಹಿನಿ ಪತ್ರಿಕೆ ಆರಂಭ ಮಾಡಿದಾಗಿನಿಂದಲೂ ನಾವು ದತ್ತಾತ್ರೇಯರ ಜಯಂತಿನ ಆಚರಿಸ್ಕೊಂಡು ಬಂದಿದ್ವಿ. ನಾವು ಆ ದತ್ತಾತ್ರೇಯರ ಜಯಂತಿ ದಿವಸ ಇಡೀ ದಿನ ಭಜನೆ, ಸತ್ಸಂಗ, ಪ್ರವಚನ, ಗಮಕ ವಾಚನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಳ್ತಿದ್ವಿ. ಬಂದಂತ ಭಕ್ತರಿಗೆಲ್ಲ ದೊನ್ನೆಯಲ್ಲಿ ಪ್ರಸಾದ ಕೊಡ್ತಾ ಇದ್ವಿ. ನನಗೆ ಅವ್ರನ್ನೆಲ್ಲ ಕೂರಿಸಿ ಊಟಕ್ಕೆ ಬಡಿಸ್ಬೇಕು ಅನ್ನುವಂತ ಒಂದು ಆಸೆ ಇತ್ತು. ಆರ್ಥಿಕ ಸ್ಥಿತಿಗತಿ ಕಾರಣದಿಂದ ಅದನ್ನ ನಡ್ಸೋಕ್ಕಾಗಿರ್ಲಿಲ್ಲ. ಇದನ್ನ ಕೇಳ್ಬೇಕು ಅಂತ ಗುರುಗಳ ಹತ್ರ ಎದುರಿಗೆ ನಿಂತೆ. ಗುರುಗಳೇ ಅಂದೆ, ತುಟಿ 2 ಮಾಡ್ಬೇಡ, ಹೊರಡು, ಬಸ್ ಹತ್ತು ಅಂತ ಹೇಳಿ ಗುಡುಗಿದ್ರು. ಒಂದ್ ಸ್ವಲ್ಪ ಮನ್ಸಿಗೆ ಒಂಥರ ಬೇಜಾರಾಯ್ತು. ಆಮೇಲೆ ಹೊರಟ್ಬಿಟ್ಟೆ ಅಲ್ಲಿಂದ. ಯಾಕೆ ಏನು ಹೇಳಲಿಲ್ಲ, ನಮ್ಗೆ ಆ ಅದೃಷ್ಟ ಇಲ್ವೇನೋ ಅಂತ ಹೇಳಿ ಬಸ್ ಹತ್ತು ಕೂತ್ಕೊಂಡೆ. ಬಸ್ ಕೂತಾಗ ನೆನಪಾಯ್ತು, ಆವತ್ತಿನ ದಿನ ಸಂಜೆ, ಪ್ರತಿ ಶುಕ್ರವಾರ ಸಂಜೆ 4 ಗಂಟೆಗೆ ನಮ್ಮ ಮನೇಲಿ ಸತ್ಸಂಗ. ಸೊ ಆ ಸತ್ಸಂಗಕ್ಕೆ ತಡ ಆಗುತ್ತೆ ಅಂತ ಹೇಳಿ ನನ್ನನ್ನು 2:15ಗೆಲ್ಲ ಹೊರಟ್ಬಿಡು ನೀನು ಅಂತ ಕಳಿಸ್ಬಿಟ್ಟಿದ್ರು. ಅಲ್ಲಿಂದ ಬರೋ ಹೊತ್ತಿಗೆ ಕರೆಕ್ಟಾಗಿ ಸತ್ಸಂಗ ಶುರುವಾಗಿತ್ತು. ಮನೆಗೆ ಬರೋ ಹೊತ್ತಿಗೆ ಸತ್ಸಂಗದಲ್ಲಿ ಪಾಲ್ಗೊಂಡೆ. ಆಮೇಲೆ ಆ ವರ್ಷನೇ ಅದೇ ವರ್ಷದಲ್ಲಿ ದತ್ತಾತ್ರೇಯ ಜಯಂತಿ ದಿನ ಎಲ್ಲರಿಗೂ ಕೂರಿಸಿ
ಸಮಾರಾಧನೆ ಮಾಡುವಂತ ಒಂದು ಅವಕಾಶನ ಗುರುನಾಥರು ಅದ್ ಹೇಗೆ ಕಲ್ಪಿಸಿದ್ರು ಅಂದ್ರೆ ಏನೂ ಹೇಳ್ದಲ್ಲೇನೆ, ಸತ್ಕಾರ್ಯಕ್ಕೆ ಕೇಳ್ಬೇಕಾದ ಅವಶ್ಯಕತೆಯೇ ಇಲ್ಲ, ಅದ್ ನಿನಗೆ ಪೂರೈಸುತ್ತೆ ಅನ್ನುವಂತ ಒಂದು ಆಶೀರ್ವಾದ ಮಾಡಿದ್ರು. ಆ ವರ್ಷನೇ ಸಂತರ್ಪಣೆ ಕೂಡ ನಮ್ಮ ಮನೆಯಲ್ಲೇ ಬಹಳ ವಿಜೃಂಭಣೆಯಿಂದ ನಡೀತು. ಹೀಗೆ ಹಲವಾರು ಸಾರಿ ಹೋಗ್ತಾ ಇದ್ದೆ. ಮತ್ತೊಂದ್ ಸಾರಿ ಸ್ವಾಮೀಜಿಗಳೊಬ್ಬರ ಜೊತೆ ನಾನು ಮತ್ತೆ ನಮ್ಮ ಮನೆಯವರು ಇಬ್ರುನುವೆ ಸಕ್ರಾಪಟ್ಟಣಕ್ಕೆ ಹೋಗಿದ್ವಿ. ಅವತ್ತು ಗುರುನಾಥರು ಸದ್ಗುರುವಿನ ವಿಚಾರನ ಮಾತಾಡಕ್ ಶುರು ಮಾಡಿದ್ರು. ಆಗ ನಾನು ಗುರುನಾಥ್ರೆ ನನ್ ಸದ್ಗುರು ಯಾರು ಅಂತ ಹೇಳಿ ಕೇಳ್ದೆ. ನಮ್ ಜೊತೆಲಿ ಬಂದಿದ್ದ ಸ್ವಾಮಿಗಳು ಅವಧೂತ್ರನ್ನ ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು ಅಂತ ಸ್ವಲ್ಪ ಏರಿದ ಧ್ವನಿಲಿ ಹೇಳಿರು. ನಾನು ತಪ್ಪಾಯ್ತು ಅಂತ ಹೇಳಿ ಕೈ ಮುಗಿದು ನಿಂತ್ಕೊಂಡೆ. ಗುರುನಾಥರು ನನ್ನ ಕೈ ಹಿಡಿದು ತಮ್ಮ ಪಾದದ ಬಳಿಗೆ ಕರೆದು ಕೂರಿಸ್ಕೊಂಡ್ರು. ಅವ್ರ ಪಾದಗಳನ್ನ ಒತ್ತುವಂತ ಒಂದು ಸೌಭಾಗ್ಯವನ್ನ ನನಗೆ ಅವತ್ತು ಕರುಣಿಸಿದರು. ಅನಂತರದಲ್ಲಿ ಹಲವು ಬಾರಿ ಗುರುನಾಥರ ದರ್ಶನಕ್ಕೆ ಹೋದಾಗೆಲ್ಲ ಅಲ್ಲಿ ಜನ ಎಲ್ಲ ಕೂತಿರ್ತಾರಲ್ಲ, ಆ ಗುಂಪಲ್ಲಿ ನೀನು ಕೂತ್ಕೋಬೇಡ, ಇಲ್ಬಾ ಅಂತ ಹೇಳಿ ಕರೆದು ತಮ್ಮ ಪಕ್ಕದಲ್ಲಿ ನಿಲ್ಸ್ಕೊತಾ ಇದ್ರು. ಆಗ ಅವ್ರ ಕೈ ಬೆನ್ನು ಎಲ್ಲ ಒತ್ತುತ್ತಾ ನಿಂತಿರ್ವಿ. ಅದೆಷ್ಟು ಹೊತ್ತು ನಿಂತಿರ್ತಿದ್ನೋ ಅದ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಕಾಲ್ ನೋವಾಗ್ಲಿ ಆಯಾಸವಾಗ್ಲಿ ಯಾವ್ದು ಆಗ್ತಾ ಇರ್ಲಿಲ್ಲ. ನನ್ ಮನ್ಸು ಗುರುಗಳ ಸನ್ನಿಧಾನದಲ್ಲಿದ್ದಾಗ ಆ ಚಂಚಲತೆ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟು ಸ್ಥಿರವಾಗಿ ನಿಂತಿರ್ತಿತ್ತು. ಹೀಗೆ ಗುರುನಾಥರು ಆ ಸಂದರ್ಭದಲ್ಲಿ ನನಗೊಂದು ಮಂತ್ರನ ಹೇಳಿದ್ರು. ಇದ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಹೇಳ್ಕೊ ಅಂತ ಹೇಳಿದ್ರು. ನನಗೆ ಅದ್ರ ಮಹತ್ವ ತಿಳಿಯದೆ ಸರಿಯಾಗಿ ಹೇಳ್ತಾ ಇರ್ಲಿಲ್ಲ. ಯಾವಾಗ್ಲೋ ಒಂದ್ ಸ್ವಲ್ಪ ಏನೋ ತೊಂದರೆಗೆ ಸಿಗಾಕೊಂಡ ಸಂದರ್ಭದಲ್ಲಿ ಗುರುನಾಥರು ಬಂದು ಕಿವಿನಲ್ಲಿ ಜೋರಾಗಿ ಹೇಳ್ದಂಗೆ ಹೇಳು ಮಂತ್ರನ ಅಂತ ಹೇಳಿ ಜೋರ್ ಮಾಡಿದಂಗ ಅನ್ನಿಸ್ತು. ಸರಿ, ಆ ಮಂತ್ರನ ಹೇಳಕ್ ಶುರು ಮಾಡಿದೆ. ಆ ಸಂದರ್ಭದಲ್ಲಿ ನನ್ಗೆ ಏನೋ ಮನಸ್ಸಿಗೆ ಬೇಸರ ಆಗಿದ್ದೆಲ್ಲ ನಿವಾರಣೆ ಆಗಿ ಮನಸ್ಸಿನಲ್ಲಿ ಏನೋ ಒಂದು ಸಮಾಧಾನ ಉಂಟಾಯ್ತು. ಆಮೇಲೆ ಆ ಮಂತ್ರನ ಸತತವಾಗಿ ಹೇಳೋಕೆ ಶುರು ಮಾಡಿದೆ. ಆ ಮಂತ್ರ ಹೇಳಕ್ ಶುರು ಮಾಡಿದ್ಮೇಲೆ ಮನಸ್ಸು ಬಹಳ ಸಮಾಧಾನವಾಗಿರ್ತಾ ಇತ್ತು. ನನಗೆ ಬಂದಂತ ಕೆಟ್ಟ ನಿರ್ಧಾರಗಳೆಲ್ಲ ದೂರ ಆಗಿತ್ತು. ಆಮೇಲೆ ಗುರುಗಳಿಗೆ ನಮಸ್ಕಾರ ಮಾಡಿ ಅಂದಿಂದ ಸದಾ ಪ್ರತಿ ಕ್ಷಣದಲ್ಲೂ ಅವ್ರು ಕೊಟ್ಟಂತ ಮಂತ್ರದ ಜಪನ ಮಾಡ್ಲಿಕ್ಕೆ ಶುರು ಮಾಡಿದೆ. ಒಂದಿನ ಗುರುನಾಥರ ಮನೆಗೆ ಹೋಗಿದ್ದೆ, ಇನ್ನು ಅವ್ರ ಮನೆಗೆ ಎಂಟ್ರ್ ಆಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಗುರುನಾಥರ ಒಳಗಡೆ ಇದ್ರು. ಅವ್ರು ನನ್ನ ನೋಡಿದ ಕೂಡ್ಲೆ ಸೀದಾ ಒಳಗಿಂದ ಹೊರಗ್ ಬಂದ್ಬಿಟ್ಟು ಬಾಗ್ಲ ಹತ್ರಕ್ ಬಂದು ನನ್ನ ಕೈ ಹಿಡ್ಕೊಂಡ್ಬಿಟ್ಟು, ಬಾ ನಾನು ಬಡವಾ ನೀನು ಬಡವಿ ಅಂತ ಹೇಳಿ ಕೈ ಹಿಡ್ಕೊಂಡ್ ನನ್ನನ್ನು ಒಳಗ್ ಕರ್ಕೊಂಡೋಗಿ ತಾವು ಕುರ್ಚಿ ಮೇಲೆ ಕೂತ್ಕೊಂಡ್ರು. ಅವ್ರ ಕೈ ಒತ್ತುತ್ತಾ ನಾನು ಅವ್ರ ಪಕ್ಕದಲ್ಲೇ ನಿಂತಿದ್ದೆ. ಅವತ್ತು ನನಗೆ ಒಂದು ವಿಶೇಷವಾದ ಒಂದು ಅನುಭವವನ್ನ ಗುರುನಾಥರು ಕೊಟ್ರು. ಅದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಎಂತ ಅನುಭವ ಅಂತ. ಗುರುನಾಥರು ತುಂಬಾ ಎತ್ತರವಾದ ಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹತ್ರ ಎಲ್ಲ ಮೋಡ ಎಲ್ಲ ಹಿಂಗೆ ಪಾಸ್ ಆಗ್ತಾ ಇರುವಂಗೆ, ನಾನು ಅವ್ರ ಪಕ್ಕದಲ್ಲಿ ನಿಂತು ಅವರ ಕೈ ಒತ್ತುತ್ತಾ ಇರೋ ಹಂಗೆ ಈ ತರ ಎಲ್ಲ ಅನುಭವ ಆಗ್ತಿತ್ತು. ಆ ಮೋಡದ ಮಧ್ಯದಲ್ಲಿ ಗುರುನಾಥರು ನಗುತ್ತಾ ಕೂತಿರು ಹಂಗೆ ಕಾಣಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಎಲ್ಲಿದ್ದೀನಿ, ನನಗೆ ಏನಾಗ್ತಿದೆ ಏನೂ ಗೊತ್ತಾಗ್ತಾ ಇಲ್ಲ. ಕೆಳಗೆ ನೋಡಿದ್ರೆ ಕುಳಿತವರೆಲ್ಲ ಒಳ್ಳೆ ಬೊಂಬೆಗಳ ತರ ಕಾಣಿಸ್ತಾ ಇದ್ದಾರೆ. ಗಿಡ ಮರ ಒಳ್ಳೆ ಆಟ ಸಾಮಾನುಗಳ ತರ ತೋರ್ತಾ ಇದೆ. ಇದೆಲ್ಲ ತಿಳಿದೆ ಮೂಕಳಾಗಿ ಹಂಗೆ ನಿಂತಿದ್ದೆ. ಅದೆಷ್ಟೊತ್ತು ನಿಂತನೋ ಗೊತ್ತಿಲ್ಲ. ನನ್ಗೆ ಈ ಅನುಭವ ಇದ್ದಕ್ಕಿದ್ದಂತೆ ಸಹಜ ಸ್ಥಿತಿಗೆ ಬಂದೆ. ನೋಡಿದರೆ ನಾನು ಗುರುಗಳ ಮನೆಯಲ್ಲಿ ಗುರುಗಳ ಪಕ್ಕದಲ್ಲಿದ್ದೀನಿ. ಇದುವರೆಗೂ ನೋಡಿದ್ದು ಏನು ಆಶ್ಚರ್ಯ ಆಯ್ತು. ಗುರುಗಳ ಹತ್ರ ನೋಡ್ದೆ, ಗುರುಗಳು ವಿಶೇಷವಾಗಿ ನಕ್ರು, ನಮಸ್ಕಾರ ಮಾಡಿದೆ. ಆ ನಗು ಆ ನಗು ಅವರ ಒಂದಿನ ಮರೀಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಬಹಳ ಸಮಯ ಅದೇ ನೆನಪಾಗ್ತಾ ಇತ್ತು. ಹೀಗೆ ಒಂದ್ ದಿವಸ ನಮ್ಮ ಅಕ್ಕನ ಒಂದು ಗುರುನಾಥರ ಮನೆಗೆ ಹೋಗಿ ಕೂತ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಗುರುನಾಥರು ಜಾಸ್ತಿ ಗುರುಗಳ ಮುಂದೆ ಕುತ್ಕೋಬಾರ್ದು, ಗುರು ದೃಷ್ಟಿ ಬೀಳ್ಬಾರ್ದು, ಆ ಕಡೆ ಕೂತ್ಕೋ ಅಂತ ಹೇಳಂದ್ರು. ನಕ್ಬಿಟ್ಟೆ ನಾನು, ಅವರು ನಕ್ಕು. ಆಮೇಲೆ ಗುರುಗಳು ಹೇಳಿದ್ರು, ನಾನು ಹಾಗೆ ಸುಮ್ನೆ ಕೂತಿದ್ದೆ. ಆಮೇಲೆ ನೆನ್ಪಾಯ್ತು, ಯಾಕೆ ಗುರುಗಳು ಹಂಗಂದ್ರು ಅಂತ. ನಮ್ಮ ಅಕ್ಕ ಹೇಳಿದ್ಲಲ್ಲ, ಗುರುದೃಷ್ಟಿ ಬೀಳ್ಬಾರ್ದು, ಸದಾ ಓಡೋಡ್ ಹೋಗ್ತೀಯ ಗುರುಗಳ ಮನೆಗೆ ಅಂತ ಹೇಳಿ ಅವಳು ಆಡಿದ ಮಾತು ನನಗೆ ನೆನಪಾಗಿ, ಸೊ ಇದೊಂದು ವಿಶೇಷ ಅನುಭವ ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ಒಂದ್ ದಿವಸ ಗುರುಗಳು
ವಿಪ್ರವಾಣಿ ಪತ್ರಿಕೆ ಆರಂಭಿಸಿ ಹೊರತರಕ್ಕೆ ತರಕ್ ಶುರುವಾಗಿ ಸುಮಾರು ಸಮಯ ಆಗಿತ್ತು. ಧಾರ್ಮಿಕ ಪತ್ರಿಕೆ ನಡೆಸೋದು ಬಹಳ ಕಷ್ಟ ನೋಡಿ. ಒಳ್ಳೆ ತಂತಿ ಮೇಲೆ ನಡೆದಂತ ಒಂದು ಅನುಭವ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಗುರುಗಳು ಒಂದ್ ದಿವಸ ಕೇಳಿರು, ಹೇಗ್ ನಡೀತಾ ಇದೆ ಪತ್ರಿಕೆ ಅಂತ ಹೇಳಿದ್ರು. ಬಹಳ ಬೇಸರ ಆಗಿತ್ತು ನನಗೂ ಕೂಡ, ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಗುರುಗಳೇ ಅಂತ ಹೇಳಿ ಕಣ್ಣಲ್ಲೇ ನೀರ್ ಬಂದ್ಬಿಡ್ತು ಅವತ್ ನನಗೆ. ಅವಾಗ ಗುರುಗಳು ಹೇಳಿದ್ರು, ಅಯ್ಯೋ ಕಣ್ಣೀರ್ ಹಾಕ್ಬೇಡ, ಯಾರ್ ಮಾಡ್ಬೇಕಿತ್ತು ಇಂಥ ಕೆಲ್ಸನ, ನೀನ್ ಮಾಡ್ತಾ ಇದೀಯ, ನೀನ್ ಮುಂದೆ ಹೋಗು, ನಾನ್ ನಿನ್ ಹಿಂದೆ ಇರ್ತೀನಿ ಅಂತ ಹೇಳಿ ಅವತ್ತು ಒಂದು ಅಭಯ ನೀಡಿರು ನನಗೆ. ಆ ನಂತರದಲ್ಲಿ ಪತ್ರಿಕೆಗೆ ಯಾವ ತೊಂದರೆಯೂ ಆಗ್ಲಿಲ್ಲ, ನಿರಂತರವಾಗಿ ಯಾವ ಕಷ್ಟವೂ ಇಲ್ಲದೆ ನಡ್ಕೊಂಡು ಹೋಗ್ಲಿಕ್ಕೆ ಶುರುವಾಯ್ತು. ಆಮೇಲೆ ಜೊತೆಗೆ ಇನ್ನೊಂದು ಹೇಳಿರು, ನೀವಿಬ್ರೇ ಮಾಡ್ಬೇಕು ಪತ್ರಿಕೆಗೆ, ಯಾರನ್ನು ಸೇರ್ಸ್ಕೋಬೇಡಿ ಅಂತ ಹೇಳಿರು. ಅದಕ್ ಮುಂಚೆ ಒಂದಿಬ್ರು ನಮ್ ಹೆಸರು ಪತ್ರಿಕೆಯಲ್ಲಿ ಬಂದ್ರೆ ಸಾಕು, ನಾವು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀವಿ ಪತ್ರಿಕೆಗೆ ಅಂತ ಒಂದಿಬ್ರು ಬಂದಿದ್ರು. ಸೊ ನಾವು ಗುರುನಾಥ್ರ ಮನೆಗೆ ಹೋದಾಗ ಗುರುನಾಥ್ರು ಆ ವಿಚಾರಕ್ಕೆ ಹೇಳಿದ್ರೆ ನಮ್ಗೆ ಅದು ಗೊತ್ತಾಗ್ಲಿಲ್ಲ ಯಾಕೆ ಹೇಳಿದ್ರು ಅಂತ. ಆಮೇಲೆ ಹೇಳಿರು, ಇನ್ಯಾವತ್ತು ಯಾರನ್ನೂ ಸೇರ್ಸ್ಕೋಬೇಡಿ, ನೀವಿಬ್ರೇ ಕೆಲ್ಸ ಮಾಡಿ ಅಂತ ಹೇಳಿರು. ಅವ್ರ ಅಭಯ ಕೊಟ್ಟಂಗೆ ಸುಮಾರು 21 ವರ್ಷಗಳ ಕಾಲ ಅದ್ ಹೆಂಗ್ ಕೆಲ್ಸ ಮಾಡಿದೀವಿ ನಮ್ಗೆ ಅಂದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಆ ಕೆಲ್ಸ ಮಾಡಿದ್ವಿ, ಮನೆಯಿಂದ ಬೆಳಗ್ಗೆ ಹೊರಟ್ರೆ ರಾತ್ರಿ 10 ಗಂಟೆ 12 ಗಂಟೆ 2 ಗಂಟೆ ಈಗ ಎಷ್ಟೆಷ್ಟು ಹೊತ್ಕೋ ಬಸ್ಸಲ್ಲಿ ಸುತ್ಕೊಂಡ್ ಮನೆಗ್ ಬರ್ತಾ ಇದ್ವಿ. ರಾತ್ರಿ ಆದ್ರೂ ಭಯ ಇರ್ತಿರ್ಲಿಲ್ಲ. ಮನೇಲಿ ಮಗಳನ್ನ ಒಬ್ಳನ್ನೇ ಬಿಟ್ಟು ಹೋಗಿದೀವಿ ಇನ್ನೂ ಚಿಂತೆನೂ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಗುರುನಾಥ್ರು ಜೊತೆಲಿದ್ದಾರೆ ಅನ್ನುವ ಧೈರ್ಯ ನಮ್ಮಲ್ಲಿ ಅಷ್ಟೊಂದು ಸ್ಥಿರವಾಗ್ಬಿಟ್ಟಿತ್ತು. ಆಮೇಲೆ ಮಗಳ ವಿದ್ಯಾಭ್ಯಾಸ, ಅವಳ ಕೆಲಸ, ಮದುವೆ ಎಲ್ಲವೂ ಸಹ ಗುರುಗಳ ಕೃಪೆಯಿಂದ ಬಹಳ ಚೆನ್ನಾಗಾಯ್ತು. ಗುರು ಬೇರೆ ಅಲ್ಲ, ಗುರು ಚರಿತ್ರೆ ಬೇರೆ ಅಲ್ಲ, ಇದು ನನ್ನ ಅನುಭವ. ಗುರು